ಜೈ ಭೀಮ್. ಎಲ್ಲರಿಗೆ ನಮಸ್ಕಾರ. ವಿರೋಧ ದಿನಾಂಕ 26/9/2024 ಬೆಳಗ್ಗೆ 11 ಗಂಟೆಗೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರ ಧರಣಿ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮೀಸಲಾತಿ ವಿರೋಧ ಎಂಬಂತೂ ಬಿಂಬಿಸುತ್ತಿರುವ BJP JDS ನಡೆಯುತ್ತನ್ನು ಖಂಡಿಸಿ ಒಂದೇ ದೇಶ ಒಂದೇ ಚುನಾವಣೆ ವಿಶೇಷ ಚರ್ಚಿತ ಜಾರಿ ಮಾಡುವ ಹೋರಾಟವು ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ನಡೆಯುತ್ತು ಖಂಡಿಸಿ ಮುನಿರತ್ನ ಶಾಸಕ ಆರೋಪಿಯನ್ನು ಕಠಿಣ ಶಿಕ್ಷೆಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ. ಇವತ್ತು ಪರಶುರಾಮ್ ಕಾಂಬ್ಳೆಜಿ ಜಿಲ್ಲಾ ಸಂಚಾಲಕರು ಹಾಗೂ ಬಸವರಾಜ್ ಹಳದ್ಮನಿ ಜಿಲ್ಲಾ ಸಂಘಟನೆ ಸಂಚಾಲಕರಿಗೆ ನಮ್ಮದೊಂದು ಅಭುಶಮಕಾರಿ ಯೂಟ್ಯೂಬ್ ಚಾನಲ್ ಐತಿ. ಅದಕ್ಕೆ ತಾವು ಇದು ಏನು ಮೀಟಿಂಗ್ ಮಾಡಾಕತ್ತೀರಿ, ಇವತ್ತೇನು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರ ಧರಣಿ DG ಸಾಗರ್ ಬಣ ವತಿಯಿಂದ ಏನು ಇಟ್ಕೊಂತೀರಿ ತಾವು, ಅದರ ಬಗ್ಗೆ ನಮ್ಮ ಚಾನಲಿಗೆ ಒಂದೆರಡು ಮಾತುಗಳು ಹೇಳ್ತೀವಿ. ಎಲ್ಲರಿಗೂ ಶುಭ ಮುಂಜಾನೆಯ ಸಮಯದಲ್ಲಿ ಭೀಮ ನಮನಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ನಾನು ಪರಶುರಾಮ್ ಕಾಂಬ್ಳೆ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಾಗಲಕೋಟೆ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ DG ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಒಂದು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ನಾವು ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತು ತಾಲೂಕಾ ಸಮಿತಿ ಪದಾಧಿಕಾರಿಗಳು ಚರ್ಚಿಸಿ ಈ ಒಂದು ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಗಣವೆತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ನಿರ್ಣಯಿಸಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಇವತ್ತಿನ ಧರಣಿ ಸತ್ಯಾಗ್ರಹದ ಪ್ರಮುಖ 3 ವಿಷಯಗಳು. ಪ್ರಸ್ತುತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಒಂದು ಸೆಮಿನಾರ್ನಲ್ಲಿ ವಿಚಾರ ಸಂಕಿರಣದಲ್ಲಿ ಹೊರದೇಶದಲ್ಲಿ ಮೀಸಲಾತಿ ವಿರೋಧಿ ಎಂಬಂತೆ ಬಿಂಬಿಸುತ್ತಿರುವ BJP ಮತ್ತು JDS ನಡೆಯನ್ನು ಖಂಡಿಸಿ ಹಾಗೂ ಒಂದು ದೇಶ ಒಂದು ಚುನಾವಣೆ ವಿಷಯವನ್ನು ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡದೆ ತಕ್ಷಣದಿಂದ ಜಾರಿಗೆ ತರುವಂತೆ ನಿರ್ಧಾರವನ್ನು ಮಾಡಿರ್ತಕ್ಕಂಥ BJP ನೇತೃತ್ವದ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಹಾಗೂ ಮುನಿರತ್ನ ಶಾಸಕರು ಆ ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ಬಂಧುಗಳೇ, ಮೊದಲನೇದಾಗಿ ಮೀಸಲಾತಿ ಅನ್ನತಕ್ಕಂಥ ವಿಷಯ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಸಂವಿಧಾನ ದೊರಕಿದ ನಂತರ ಚರ್ಚೆಗೆ ಬಂದಿರತಕ್ಕಂಥ ವಿಷಯ ಅಲ್ಲ. ತಥಾಗತ ಗೌತಮ ಬುದ್ಧರ ಹಿಡಿದು ಬಸವಣ್ಣವರನ್ನು ಹಿಡಿದು ಶವ ಮಹಾರಾಜ್ ಅವರನ್ನು ಹಿಡಿದು ಜ್ಯೋತಿಬಾ ಫುಲೆ ಅವರನ್ನು ಹಿಡಿದು ಸಾಕಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ದಾರ್ಶನಿಕರ ಒಂದು ಆಲೋಚನೆಯ ಪ್ರಕಾರ ಸಮಾಜದಲ್ಲಿ ಸಮಾನತೆ ಬರಬೇಕು, ಜಾತಿ ತಾರತಮ್ಯ ಹೋಗಬೇಕು, ಶೋಷಣೆ ನಿಲ್ಲಬೇಕು, ಸಮಾಜ ಸಮಬಾಳ್ವೆ ಜನರಿಗೆ ಸಿಗಬೇಕು ಅನ್ನೋಂಥ ಚಿಂತನೆಯ ಆಧಾರದ ಮೇಲೆ ಈ ಒಂದು ಸಂವಿಧಾನ, ಭಾರತೀಯ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಆಲೋಚನೆಯಲ್ಲಿ ರಚನೆಯಾಗಿರ್ತಕ್ಕಂಥ ಸಂವಿಧಾನದ ಮುಖಾಂತರ ನಾವೆಲ್ಲರೂ ಕೂಡ ಶೋಷಿತರು, ಕೆಳವರ್ಗದವರು, ಬಡವರು, ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಒಂದು ಮೀಸಲಾತಿಯನ್ನು ಪಡೆದುಕೊಂಡು ಆ ಮೀಸಲಾತಿ ಪ್ರಕಾರ ತಮ್ಮ ಬದುಕುಗಳನ್ನು ನಮ್ಮ ಬದುಕುಗಳನ್ನು ನಾವು ಕಟ್ಕೊಳ್ತಾ ಇದ್ದೀವಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟಗಳನ್ನು ಚಳವಳಿಗಳನ್ನು ರೂಪಿಸ್ತಾ ಇಲ್ಲಿವರೆಗೆ ಬಂದಿದ್ದೇವೆ. ಪ್ರಸ್ತುತ ಈ ಮೊನ್ನೆ ರಾಹುಲ್ ಗಾಂಧಿಯವರು ವಿಚಾರ ಸಂಕಿರಣದ ಸಮಯದಲ್ಲಿ ಮೀಸಲಾತಿ ಕುರಿತು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದು ಯಾವ ಹೇಳಿಕೆ ಅಂತಂದ್ರೆ, ಅವರೇ ಪ್ರಶ್ನೆ ಕೇಳ್ತಾರೆ ಮೀಸಲಾತಿ ಬಗ್ಗೆ. ಕೇಳಿದಂಥ ಒಂದು ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇನ್ನೂ ಕೂಡ ಮೀಸಲಾತಿಯನ್ನು ತೆಗೆದು ಹಾಕುವಂಥ ವಾತಾವರಣ ಇಲ್ಲ. ಯಾವತ್ತೂ ಆ ದೇಶದಲ್ಲಿ ಸಮಾನತೆ ಬರುತ್ತೋ, ಸಾಮಾಜಿಕ ನ್ಯಾಯ ಸಿಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗೆಯುವ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನತಕ್ಕಂಥ ವಿಷಯವನ್ನು ಸಮಾನತೆ ಬಂದಾಗ ಮತ್ತು ಸಾಮಾಜಿಕ ನ್ಯಾಯ ಸಿಕ್ಕಾಗ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ ಅನ್ನೋಂಥ ವಿಷಯವನ್ನು ಕಟ್ ಮಾಡಿ
ಮೀಸಲಾತಿ ತೆಗೆಯುವಂಥ ವಿಚಾರವನ್ನು ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಮಾತ್ರ ಫೋಕಸ್ ಮಾಡಿ ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ನೀಡ್ಯಾರ ಅನ್ನುವಂಥ ವಿಷಯವನ್ನು ತಿರುಚಿ ಅವರು ಒಂದು ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರಚಾರ ಮಾಡ್ತಾ ಇರೋದನ್ನು ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಖಂಡಿಸಲಿಕ್ಕೆ ಬಯಸ್ತೀವಿ. ಎರಡನೇದಾಗಿ ಒಂದು ದೇಶ ಮತ್ತು ಒಂದು ಚುನಾವಣೆ. ಈ ಒಂದು ದೇಶ ಮತ್ತು ಒಂದು ಚುನಾವಣೆ ಅಂತಂದ್ರೆ ಈ ಸರ್ವಾಧಿಕಾರತ್ವದ ಲಕ್ಷಣಗಳು. ಈ ದೇಶದೊಳಗಡೆ ಏಕಕಾಲಕ್ಕೆ ಚುನಾವಣೆ ನಡೆದ್ರೆ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆಯೋ ಅದೇ ಪಕ್ಷ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಓವರ್ ದೇಶದಲ್ಲಿ ಬರ್ತೈತಿ. ನಾವು ಇಡೀ ದೇಶ ತುಂಬ ಆಡಳಿತವನ್ನು ನಡೆಸಬಹುದು, ಈ ಒಕ್ಕೂಟ ವ್ಯವಸ್ಥೆಯನ್ನು ಹತ್ತಿಕ್ಕಬಹುದು ಅನ್ನುವಂಥ ಚಿಂತನೆ ಇಟ್ಕೊಂಡು ತರಾತುರಿಯಲ್ಲಿ ಮತ್ತು ತಕ್ಷಣಕ್ಕೆ ಯಾವುದೇ ರೀತಿ ಚರ್ಚೆ ಮಾಡದ ಪ್ರಜಾಪ್ರಭುತ್ವವಾಗಿ ಅದನ್ನ ಒಂದು ಚರ್ಚೆಗೆ ಬಿಡದೆ ಏನು ಅದಕ್ಕೆ ಯಾರು ಸಲಹೆ ಸೂಚನೆಗಳನ್ನು ಸ್ವೀಕರಿಸದೆ ಏಕಾಏಕಿಯಾಗಿ ಏನು ಒಂದು ನಿರ್ಧಾರವನ್ನು ಮಾಡ್ಯಾರ ಆ ನಿರ್ಧಾರವನ್ನು ನಾವು ವಿರೋಧ ಮಾಡ್ತೀವಿ ಮತ್ತು ಒಪ್ಪೋದಿಲ್ಲ. ಇದು ಒಕ್ಕೂಟ ರಾಷ್ಟ್ರ. ಪ್ರತಿಯೊಂದು ರಾಜ್ಯದ ವಿಚಾರಗಳು, ರಾಜ್ಯದ ಹೇಳಿಕೆಗಳು, ರಾಜ್ಯದ ಸಹಮತಿ ಎಲ್ಲವನ್ನೂ ಬೇಕಾಗ್ತದೆ. ಆ ಒಂದು ಕಾರಣಕ್ಕೆ ಅದನ್ನು ಕೂಡ ನಾವು ವಿರೋಧಿಸಿ ಮತ್ತು ಖಂಡಿಸಿ ಇವತ್ತು ಮನವಿಯನ್ನು ಕೊಡ್ತೀವಿ. ಎರಡನೇದು ಮೂರನೇದು ಮುನಿರತ್ನ ಶಾಸಕ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲ ಧರ್ಮ ಎಲ್ಲ ಜಾತಿಗಳ ಮತವನ್ನು ಪಡೆದು ಶಾಸಕರಾಗಿ ಎಲ್ಲ ವರ್ಗದವರ ಪರವಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಗುತ್ತಿಗೆದಾರ ಮತ್ತು ಅವರು ಸಂಭಾಷಣೆಯ ಮಧ್ಯೆ ಮಾತನಾಡ್ತಾ ಈ ದೇಶದ ಪರಿಶಿಷ್ಟ ಜಾತಿಗಳನ್ನು ಅವರನ್ನು ಒಂದು ನಿರ್ದಿಷ್ಟ ಕೋಮಿನವರನ್ನು ಕೀಳು ಭಾಷೆಯಿಂದ ಅವಾಚ್ಯವಾಗಿ ನಿಂದಿಸಿ ಒಂದು ಅಹಮ್ಮನ್ನು ಮೆರೆದಿರ್ತಕ್ಕಂಥ ಮುನಿರತ್ನ ಶಾಸಕರ ಒಂದು ಪ್ರತಿಯೊಂದು ಘಟನೆಗಳ ಬಗ್ಗೆ, ಅತ್ಯಾಚಾರ ಘಟನೆಗಳ ಬಗ್ಗೆ ತನಿಖೆ ಮಾಡಲು ಸರ್ಕಾರ ಒಂದು SITಯನ್ನು ರಚನೆ ಮಾಡಿದೆ. ಆ ಒಂದು ರಚನೆಯ ಒಂದು ಕ್ರಿಯೆಯನ್ನು ನಾವು ಇವತ್ತು ಸ್ವಾಗತವನ್ನು ಮಾಡ್ತಾ ಅವ್ರ ಮೇಲೆ ಇದ್ದಂಥ ಎಲ್ಲ ಪ್ರಕರಣಗಳನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಒಂದು ಉಗ್ರವಾದಂಥ ಒಂದು ಕಠಿಣವಾದಂಥ ಶಿಕ್ಷೆ ಒಳಪಡಿಸಬೇಕು ಅಂತ ಎಲ್ಲ ಜಿಲ್ಲಾ ಸಮಿತಿ ಪರವಾಗಿ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಸಕ್ರಿಯ ಕಾರ್ಯಕರ್ತರ ಪರವಾಗಿ ಈ ಒಂದು ವೇದಿಕೆ ಮುಖಾಂತರ ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಜೈ ಬಾಗಲಕೋಟೆ DSS ಜಿಲ್ಲಾ ಸಂಘಟನಾ ಸಂಚಾಲಕ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತನ್ನದೇ ಆದಂಥ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ DG ಸಾಗರ್ಜಿಯವರ ನೇತೃತ್ವದ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಈ ದೇಶವನ್ನು ಆಳುವ BJP ಮತ್ತು JDS ಪಕ್ಷಗಳ ಹುನ್ನಾರವನ್ನು ಖಂಡಿಸಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿದೆ. ಅದರ ಜೊತೆಗೆ ಸವಿಸ್ತಾರವಾಗಿ ಜಿಲ್ಲಾ ಸಂಚಾಲಕರು ಈಗಾಗಲೇ ಹೇಳಿದ್ದಾರೆ. ಅದೇ ಇನ್ನೊಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪಪಡಿಸ್ತೀನಿ. ಬಿಜಾಪುರ ಜಿಲ್ಲೆಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಯತ್ನಾಳ್ ಅವರ ನಡೆ ಮತ್ತು ಅವರ ಹೇಳಿಕೆ ಇವತ್ತು ಸಮಾಜದಲ್ಲಿ ಒಂದು ಕಂದಕ ಸೃಷ್ಟಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೂ ಮತ್ತು ಮುಸ್ಲಿಮರು ಬಾಯಿ ಎಂದು ಜೀವನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಆ ವ್ಯಕ್ತಿಯ ಹೇಳಿಕೆಯಿಂದ ಇವತ್ತು ಸಮಾಜದಲ್ಲಿ ಮತ್ತು ವ್ಯವಸ್ಥೆಯ ಹದಗೆಡಿಸುವಂಥ ವ್ಯವಸ್ಥೆ ಹೇಳಿಕೆ ಇವತ್ತು BJPಯ ಶಾಸಕರ ಹುನ್ನಾರ ಆಗಿದೆ. ಇದು RSS ಮತ್ತು ಬಜರಂಗ ದಳದ ಹುನ್ನಾರ. ಇದು ಅವರ ಒಂದು ಕೋಮು ಪ್ರಚೋದನೆಯಿಂದ ಇವತ್ತು ಈ ರೀತಿ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಅಶಾಂತಿಯನ್ನು ಭಂಗ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಬಸನಗೌಡ ಯತ್ನಾಳ್. ಇವನ ಮೇಲೆ ಸರ್ಕಾರ ಸೋಮೋಟೋ ಕೇಸ್ ಹಾಕಿ ಅವನನ್ನು ಅರೆಸ್ಟ್ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.